ಜೀವನದಲ್ಲಿ ಯಾವಾಗಲೂ ಬೇರೆಯವರ ನಿಯಂತ್ರಣದಲ್ಲಿ ಗಾಳಿಪಟವಾಗಬೇಡ. ಏಕೆಂದರೆ ಆಟ ಸಾಕು ಅನ್ನಿಸಿದಾಗ ನಿನ್ನನ್ನು ಕೆಳಗೆ ಎಳೆದು ಬಿಡುತ್ತಾರೆ. ಇನ್ನೊಬ್ಬರ ಬದುಕಲ್ಲಿ ಸೂತ್ರ ಆಗು, ಆದರೆ ಗಾಳಿಪಟ ಆಗಬೇಡ. ನಾವೇ ನಮ್ಮವರಿಗೆ ಮೂರನೇ ವ್ಯಕ್ತಿ ಆದಾಗ ಅವರಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಎಲ್ಲವೂ ಅವರವರ ಇಚ್ಛೆ. ನಮ್ಮ ಪಾಡಿಗೆ ನಾವು ಇರಬೇಕಷ್ಟೇ. ಇನ್ನೊಬ್ಬರ ತಲೆನೋವಿಗೆ ನೀನು ಕಾರಣನಾಗಬೇಡ. ವಾರದಲ್ಲಿ 3 ದಿನವಾದರೂ ನಗುತ್ತಾ ಇರಬೇಕು. ನಿನ್ನೆ, ಇವತ್ತು ಮತ್ತು ನಾಳೆ. ನಿನ್ನೆಯ ಬಗ್ಗೆ ಯೋಚನೆ ಮಾಡಬೇಡ. ನಾಳೆಯ ಭವಿಷ್ಯದ ಬಗ್ಗೆ ಚಿಂತಿಸಬೇಡ. ಈ ಕ್ಷಣವನ್ನು ನಿನಗೆ ಕೊಟ್ಟಿದ್ದಾನೆ ದೇವರು. ಸಂತೋಷದಿಂದ ಅನುಭವಿಸು. ಯಾವುದೇ ಕಷ್ಟ ಬಂದರೂ ನಿನ್ನ ಮುಖದಲ್ಲಿ ನಗು ಇರಲಿ. ಯಾವುದೇ ಸಮಯದಲ್ಲಿ ಸೋತರೂ ಬೇಸರ ಆಗಬೇಡ. ಗೆಲುವು ಬೇಕಂದರೆ ಸೋಲಿನ ಅನುಭವ ಆಗಲೇಬೇಕು. ನಿನ್ನ ಮುಖದ ಮೇಲಿನ ನಗುವೆ ಆ ಸೋಲಿಗೆ ಭಯ ಹುಟ್ಟಿಸಬೇಕು. ನೀನು ಇವಾಗ ಏನಾಗಿದ್ದೀಯಾ ಅದಕ್ಕೆ ನಿನ್ನ ಯೋಚನೆಯೇ ಫಲ. ನಿನ್ನ ಒಳ್ಳೆಯ ಯೋಚನೆಗಳು ಎತ್ತರಕ್ಕೆ ಒಯ್ದರೆ ನಿನ್ನ ಕೆಟ್ಟ ಯೋಚನೆಗಳು ನಿನ್ನನ್ನು ಪಾತಾಳಕ್ಕೆ ತಳ್ಳುತ್ತೆ. ನಿನ್ನ ನಡೆನುಡಿಯಲ್ಲಿ ಯೋಚನೆಗಳು ಒಳ್ಳೆಯದಾಗಿದ್ದರೆ ನಿನಗೆ ಸುಖದ ಬಾಗಿಲು ತೆರೆದೇ ಇರುತ್ತೆ. ಯೋಚನೆಗಳು ಕೆಟ್ಟದಾಗಿದ್ದರೆ ದುಃಖದ ಬಾಗಿಲಿನಿಂದ ಆಚೆ ಹೋಗಲು ಸಾಧ್ಯವೇ ಇಲ್ಲ. ಡಿಯರ್ ಫ್ರೆಂಡ್ಸ್, ಈ ಪ್ರಕೃತಿಯೇ ಹಾಗೆ. ನೀನು ಗೆದ್ದಾಗ ಜನ ನಿನ್ನನ್ನು ಮೆಚ್ಚಿ ಹಾಡಿ ಹೊಗಳಿ ಚಪ್ಪಾಳೆ ತರ್ತಾರೆ. ಆದರೆ ಸೋತಾಗ ನಿನಗೆ ಧೈರ್ಯದ ಮಾತುಗಳು ಯಾರೂ ಹೇಳುವುದಿಲ್ಲ. ನಿನ್ನ ಕಣ್ಣೀರಿಗೆ ನಿನ್ನ ಕೈಗಳೇ ಸಾಂತ್ವನ ಹೇಳುತ್ತೆ. ಅಷ್ಟಕ್ಕೂ ನಿನ್ನ ಕಣ್ಣೀರನ್ನು ಒರೆಸುವ ಕೈಗಳು ಬಂದರೆ ಅಂಥವರ ಕಷ್ಟಕ್ಕೆ ನೆರವಾಗಿ ನಿಲ್ಲು. ನಿನಗೆ 100 ಜನ್ಮದ ಪುಣ್ಯ ಸಿಗಬಹುದು. ಮೊದಲು ಗೆಲುವು ನಮಗೆ ಭ್ರಮೆ ಹುಟ್ಟಿಸುತ್ತದೆ, ಸೋಲು ನಮಗೆ ವಾಸ್ತವ ತಿಳಿಸುತ್ತದೆ. ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗೋದು ಅಂತ ನೀನು ಅಂದುಕೊಂಡರೆ ನಿನ್ನಂತಹ ಮೂರ್ಖ ಇನ್ನೊಬ್ಬರಿಲ್ಲ. ಕಾಯಕವನ್ನು ಮಾಡಲೇಬೇಕು. ಮಾಡಿದ ನಂತರವೇ ಗೊತ್ತಾಗುತ್ತೆ ನಿನ್ನ ಹಣೆ ಬರಹದಲ್ಲಿ ಏನು ಬರೆದಿದೆ ಅಂತ. ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ನೀನೇ ನಿನ್ನಷ್ಟಕ್ಕೆ ಅಂದುಕೊಳ್ಳಬೇಡ. 100 ತಪ್ಪನ್ನು ಒಂದೇ ಬಾರಿ ಕ್ಷಮಿಸಿಬಿಡಿ, ಆದರೆ ಒಂದೇ ತಪ್ಪನ್ನು 100 ಬಾರಿ ಕ್ಷಮಿಸುತ್ತಲೇ ಇರಬೇಡಿ. ಎರಡಕ್ಕೂ ಬಹಳ ವ್ಯತ್ಯಾಸವಿದೆ. ಹುಡುಕುವುದಕ್ಕಿಂತ ಸಿಕ್ಕಿರೋದನ್ನು ಕಾಪಾಡಿಕೊಳ್ಳಿ. ಕೆಲವೊಮ್ಮೆ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ತುಂಬ ಮುಖ್ಯವಾಗುತ್ತದೆ. ಇದೇ ಈ ಜಗದ ನಿಯಮವಾಗಿದೆ. ಕೆಲವು ಜನರಿಗೆ ಮುಖದಲ್ಲಿ ನಗು ಇರುತ್ತೆ, ಆದರೆ ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವು ಇರುತ್ತೆ. ಆ ನೋವುಗಳನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದರಿಂದ ಮನಸ್ಸಿನಲ್ಲಿ ಸ್ವಲ್ಪ ದುಃಖ ಕಡಿಮೆ ಆಗುತ್ತದೆ. ಎದೆ ತುಂಬಿದ ನೋವಿಗೆ ಕಣ್ಣೀರೇ ಸಾಕ್ಷಿ. ಆ ನೋವನ್ನು ಬಿಚ್ಚಿಡಲು ಮುಖದ ಮೇಲಿನ ಸುಂದರ ನಗುವೇ ಸಾಕ್ಷಿ. ಎಲ್ಲರೂ ನಿಮ್ಮನ್ನು ನೋಡಬೇಕು ಅಂದರೆ ಎತ್ತರಕ್ಕೆ ಬೆಳೆಯಬೇಕು. ಎತ್ತರಕ್ಕೆ ಬೆಳೆಯಬೇಕಂದರೆ ಉಳಿದವರಿಗಿಂತ ಹೆಚ್ಚು ಕಷ್ಟ ಪಡಲೇಬೇಕು. ಎತ್ತರದಲ್ಲಿ ಎಲ್ಲರಿಗೂ ನಿಂತುಕೊಳ್ಳಲು ಜಾಗವಿರುವುದಿಲ್ಲ. ಅದನ್ನು ಶ್ರಮಪಟ್ಟು ಸಾಧಿಸಬೇಕು. ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ಒಂದೇ ಮಾತು: ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು. ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.